40ಕ್ಕಿಂತ ಹೆಚ್ಚು ದವಸ ಧಾನ್ಯಗಳು ಇದರಲ್ಲಿ ನೀವು ಹಿಟ್ಟನ್ನ ಮಾಡ್ಕೋಬಹುದು. ಗೋಧಿನ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡ್ತಾ ಇರಬಹುದು ಹಿಟ್ಟು ನಿಮಗೆ ಆಲ್ಮೋಸ್ಟ್ 100% ರೆಡಿ ಆಗಿದೆ ಅಂತ ಜೋಳನ ಹಾಕ್ತಾ ಇದ್ದೀನಿ. ಜೋಳದ ರೊಟ್ಟಿ ಮಾಡಬೇಕು ಅಂದ್ರೆ ಈಸಿಯಾಗಿ ಮನೆಯಲ್ಲೇ ಫ್ರೆಶ್ ಆಗಿ ಜೋಳದ ರೊಟ್ಟಿ ಕೂಡ ತಿನ್ಬಹುದು. ನಿಮಗೆ ಮಿಸ್ಕಿನ್ ಜೋಳನ ಹಾಕಿ ತೋರಿಸ್ತೀನಿ ಎಷ್ಟು ಫೈನ್ ಆಗಿ ನಿಮಗೆ ನುಚ್ಚಾಗಿ ಬಂದಿದೆ ಅಂತ. 1 kg ಬೀಸಿದ್ರೆ 45 ಪೈಸಾ ಮಾತ್ರ ಚಾರ್ಜ್ ಆಗುತ್ತೆ. ಇದೆ ನೋಡಿ ಸರ್, ಕಾರ್ ಸ್ಟಾರಿನ ಆಟಾ ಚಕ್ಕಿ. ಒಂದು ಮಿಕ್ಸಿ ಬೆಲೆಯಲ್ಲಿ ಆಟಾ ಚಕ್ಕಿ ಸಿಗ್ತಾ ಇದೆ. ಒಂದು ಫ್ರಿಡ್ಜ್ ಲುಕ್ ಅಲ್ಲಿ ಇದೆ, ಈಸಿಯಾಗಿ ಮೂವ್ ಮಾಡಬಹುದು. ಒಂದು ಕ್ಲೀನಿಂಗ್ ಬ್ರಷ್ ಇರುತ್ತೆ, ಕ್ಯಾಸ್ಟರ್ ವೀಲ್ಸ್ ಇರುತ್ತೆ, ಹಾಗೆ ಕಂಟೈನರ್ ಬ್ಯಾಗ್ ಇರುತ್ತೆ, ಗ್ರೈಂಡಿಂಗ್ ಚೇಂಬರ್ ಬರುತ್ತೆ. ಗಂಟೆಗೆ ಇದು ನಿಮಗೆ 7 ರಿಂದ 10 kg ಗ್ರೈಂಡ್ ಮಾಡಬಹುದು. ಪಲ್ವಲೈಸರ್ ಮಿಷಿನ್ ಕೂಡ ಇದೆ. 10 ವರ್ಷ ವಾರಂಟಿ ಸಿಗ್ತಾ ಇದೆ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಅವೈಲೇಬಲ್ ಇದೆ, EMI ಆಪ್ಷನ್ ಅವೈಲೇಬಲ್ ಇದೆ. ನಮಸ್ಕಾರ ಸರ್, ಹೇಗಿದ್ದೀರಾ? ನಮಸ್ಕಾರ ಸರ್, ಸೂಪರ್ ಸರ್, ನೀವ್ ಹೇಗಿದ್ದೀರಾ? ನಾನು ಸೂಪರ್. ಈ ಸಾರಿ ಏನು ಸಖತ್ ಕಡಿಮೆ ಬೆಲೆಗೆ ಆಟಾ ಚಕ್ಕಿ ತಂದ್ಬಿಟ್ಟಿದ್ರಂತೆ, ಅದು ಎಂತ ಆಟಾ ಚಕ್ಕಿ ಸರ್ ಅದು? ಹೌದು ಸರ್, 101% ನಿಜಾನೇ. ಒಂದು ಮಿಕ್ಸಿ ಬೆಲೆಯಲ್ಲಿ ಆಟಾ ಚಕ್ಕಿ ಸಿಗ್ತಾ ಇದೆ ಕಾರ್ ಸ್ಟಾರ್ ಅಲ್ಲಿ. ಇಡೀ ಕರ್ನಾಟಕ ಅಲ್ಲ, ಇನ್ಫ್ಯಾಕ್ಟ್ ಇಂಡಿಯಾ ಲೆವೆಲ್ಗೆ ಈ ಪ್ರೈಸು, ಈ ಕ್ವಾಲಿಟಿ, ಈ ಪರ್ಫಾರ್ಮೆನ್ಸ್ ಯಾರು ಕೊಡಲ್ಲ. ಬನ್ನಿ ಫಸ್ಟ್ ಅನ್ವೀಲ್ ಮಾಡ್ತೀನಿ, ಆಮೇಲೆ ಒಂದೊಂದಾಗಿ ಡೀಟೇಲ್ಸ್ ಕೊಡ್ತಾ ಬರ್ತೀನಿ. ಇದೆ ನೋಡಿ ಸರ್, ಕಾರ್ ಸ್ಟಾರಿನ ಆಟಾ ಚಕ್ಕಿ. ಸೊ ಇದೇ ನಮ್ಮ ಕಾರ್ ಸ್ಟಾರಿನ ಹೊಸದಾಗಿ ಲಾಂಚ್ ಆಗಿರೋ ಹಿಟ್ಟಿನ ಗಿರಣಿ ಆಟಾ ಚಕ್ಕಿ ಸರ್. ಸೊ ನೋಡ್ತಾ ಇರಬಹುದು ಸುಮಾರು ವೇರಿಯಂಟ್ ಇದೆ. ಡೊಮೆಸ್ಟಿಕ್ ಪರ್ಪಸ್ ಯೂಸ್ ಮಾಡೋದಕ್ಕೆ, ಹಾಗೆ ಸೆಮಿ ಕಮರ್ಷಿಯಲ್ ಒಂದು ಬಿಸ್ನೆಸ್ ಆಪರ್ಚುನಿಟಿಗೆ ಯೂಸ್ ಮಾಡೋದಕ್ಕೂ ಆಟಾ ಚಕ್ಕಿ ಗ್ರೈಂಡ್ ಮಾಡೋದಕ್ಕೆ ನಮ್ಮ ಹತ್ರ ಅವೈಲೇಬಲ್ ಇದೆ. ಯಾರೆಲ್ಲ ಒಳ್ಳೆ ಕ್ವಾಲಿಟಿಯ ಹಿಟ್ಟು ಹುಡುಕ್ತಾ ಇದ್ದೀರಾ, ಪೌಷ್ಟಿಕಾಂಶ ಇರೋಂಥದ್ದು, ಹೆಲ್ತ್ ಕಾನ್ಶಿಯಸ್ ಇರೋರು ಅಂಥವ್ರಿಗೆ ಸೊಲ್ಯೂಷನ್ ಇವತ್ತು ಕಾರ್ ಸ್ಟಾರ್ ತಂದಿದೆ. ಆಫರ್ ಅಲ್ಲಿ ಒಂದು ಮಿಕ್ಸಿ ಬೆಲೆಯಲ್ಲಿ ಆಟಾ ಚಕ್ಕಿ ಸಿಗ್ತಾ ಇದೆ ನಿಮಗೆ ಇಡೀ ಇಂಡಿಯಾದಲ್ಲಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ. ಸೊ ನೋಡ್ತಾ ಇರಬಹುದು ಸ್ಟಾರ್ಟಿಂಗ್ ಮಾಡೆಲ್ ಕಾರ್ ಸ್ಟಾರ್ ಸ್ಮಾರ್ಟ್ ಸೇವರ್ 4 ಆಟಾ ಚಕ್ಕಿ ನಿಮಗೆ ಸಿಗ್ತಾ ಇದೆ ಕೇವಲ 9,999 ರೂಪಾಯಿ ಮಾತ್ರ. ಸರ್ ಮಾರ್ಕೆಟ್ ಅಲ್ಲಿ ದುಡ್ಡು ಕೊಟ್ಟರು ನಿಮಗೆ ಒಳ್ಳೆ ಕ್ವಾಲಿಟಿ ಪೌಷ್ಟಿಕಾಂಶ ಇರುವಂತ ಹಿಟ್ಟು ಆಹಾರ ಸಿಗ್ತಾ ಇಲ್ಲ ಸರ್, ದುಡ್ಡು ಕೊಟ್ಟರು. ಅಂತದ್ರಲ್ಲಿ ಕಾರ್ ಸ್ಟಾರ್ ಇವತ್ತು ಒಂದು ಹೆಜ್ಜೆ ಮುಂದೆ ಆಗಿದೆ. ಯಾಕಂದ್ರೆ ಒಂದು ಒಳ್ಳೆ ಪೌಷ್ಟಿಕಾಂಶ ಡೈಲಿ ಫ್ರೆಶ್ ಆಗಿ ನೀಟಾಗಿ ಕ್ಲೀನ್ ಆಗಿ ಮನೆಯಲ್ಲೇ ನಿಮಗೆ ಪೌಷ್ಟಿಕಾಂಶ ಇರುವಂತ ಹಿಟ್ಟನ್ನ ರೆಡಿ ಮಾಡ್ಕೊಬಹುದು. ಪ್ಲಗ್ ಅಂಡ್ ಪ್ಲೇ ಆಪ್ಷನ್, ಜಸ್ಟ್ ಮಿಕ್ಸಿಲಿ ಯಾವ ತರ ನೀವು ಯೂಸ್ ಮಾಡ್ತೀರಾ ಅದೇ ತರ ನಮ್ಮ ಹಿಟ್ಟಿನ ಗಿಂಡಿ ಯೂಸ್ ಮಾಡಬಹುದು. ಸೊ ನೋಡ್ತಾ ಇರಬಹುದು ಬರೀ ಅಕ್ಕಿ ರಾಗಿ ಗೋಧಿನೇ ಅಲ್ಲ, ಸರಿ ಸುಮಾರು 40ಕ್ಕಿಂತ ಹೆಚ್ಚು ದವಸ ಧಾನ್ಯಗಳು ಈ ನಮ್ಮ ಕಾರ್ ಸ್ಟಾರ್ ಹಿಟ್ಟಿನಲ್ಲಿ ಡೈಲಿ ಬೇಸಿಸ್ ಮೇಲೆ ಗ್ರೈಂಡ್ ಮಾಡ್ಕೊಬಹುದು. ಸ್ಟಾರ್ಟಿಂಗ್ 4 kg ಇಂದ ಹಿಡಿದು ನಿಮಗೆ ಹತ್ತತ್ರ ಗಂಟೆಗೆ 20 kg ಗ್ರೈಂಡ್ ಮಾಡೋಷ್ಟು ಆಟಾ ಚಕ್ಕಿ ನಮ್ಮ ಹತ್ರ ಎಂಟೈರ್ ರೇಂಜ್ ಇದೆ. ಸೊ ಸ್ಟಾರ್ಟಿಂಗ್ ಮಾಡೆಲ್ ಅಂತ ಬಂದ್ರೆ ನೋಡ್ತಾ ಇರಬಹುದು. ಸೊ ಲುಕ್ ಯಾವ ತರ ಇದೆ, ಸೊ ಅಲ್ಟಿಮೇಟ್ ಪೋರ್ಟಬಲ್ ಒಂದು ಫ್ರಿಡ್ಜ್ ಲುಕ್ ಅಲ್ಲಿ ಇದೆ. ಸೊ ಈ ಸ್ಟಾರ್ಟಿಂಗ್ ಮಾಡೆಲ್ ಕಾರ್ ಸ್ಟಾರ್ ಸ್ಮಾರ್ಟ್ ಸೇವರು, ಸೊ ಎಲ್ಲಿಗೆ ಬೇಕಾದ್ರೂ ಈಸಿಯಾಗಿ ಮೂವ್ ಮಾಡಬಹುದು. ಸೊ ಪೋರ್ಟಬಲ್ ಇರುತ್ತೆ. ಪೋರ್ಟಬಲ್ ವಿಷಯಕ್ಕೆ ಬಂದಾಗೆ ನೋಡ್ಬೋದು, ಇಲ್ಲಿ ಕ್ಯಾಸ್ಟರ್ ವೀಲ್ಸ್ ಇರುತ್ತೆ. ಹೇಗೆ ಬೇಕಾದ್ರೂ ನೀವು ರೊಟೇಟ್ ಮಾಡ್ಬೋದು, ಹೇಗೆ ಬೇಕಾದ್ರೂ ನೀವು ಶಿಫ್ಟ್ ಮಾಡ್ಕೊಬೋದು. ಹಾಲಲ್ಲಿ, ಕಿಚನಲ್ಲಿ, ರೂಮಲ್ಲಿ ಎಲ್ಲಿಗೆ ಬೇಕಾದ್ರೂ ಈಸಿಯಾಗಿ ಆಪರೇಟ್ ಮಾಡ್ಬೋದು, ಮೂವ್ ಮಾಡ್ಕೊಂಡು ಇಟ್ಕೋಬಹುದು. ಬಾಕ್ಸ್ ಕಂಟೆಂಟ್ ಈ ತರ ಬರುತ್ತೆ. ಸೊ ಬಾಕ್ಸ್ ಅಲ್ಲಿ ನೀವು ಡೋರ್ ಓಪನ್ ಮಾಡಿದ ತಕ್ಷಣ ಇದರಲ್ಲೇ ಒಂದು ಕ್ಲೀನಿಂಗ್ ಬ್ರಷ್ ಇರುತ್ತೆ, ಕ್ಯಾಸ್ಟರ್ ವೀಲ್ಸ್ ಇರುತ್ತೆ, ಹಾಗೆ ಕಂಟೈನರ್ ಬ್ಯಾಗ್ ಇರುತ್ತೆ. ಸೊ ಹಾಗೆ ಆಟಾ ಚಕ್ಕಿಗೆ ಒಂದು ಡಸ್ಟ್ ಬ್ಯಾಗ್ ಕೂಡ ಕೊಟ್ಟಿರ್ತೀವಿ. ಸೊ ಇಲ್ಲಿ ಮೆಶ್ ಕೂಡ ಇರುತ್ತೆ ನಿಮಗೆ ಮೆಟಲ್ ಇಂದು. ಸೊ 6 ಮೆಶ್ ಇರುತ್ತೆ, ಯಾವುದಕ್ಕೆ ಯಾವ ಥರ ಇದರಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತೀವಿ. ಸೊ ಹಾಗೆ ಇಲ್ಲಿಗೆ ನಿಮಗೆ ಡೋರ್ ಓಪನ್ ಮಾಡಿದ ತಕ್ಷಣ ಇದು ಗ್ರೈಂಡಿಂಗ್ ಚೇಂಬರ್ ಬರುತ್ತೆ. ಸೊ ಇಲ್ಲಿ ನೀವು ಮೆಶ್ ಹಾಕೊಬಹುದು. ಕಂಟೈನರ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಅಪ್ ಟು 4 kg ಒನ್ ಟೈಮಿಗೆ ಗ್ರೈಂಡ್ ಮಾಡ್ಕೊಬಹುದು. ಸೊ ಸರಿ ಸುಮಾರು ನಿಮಗೆ ಇಲ್ಲಿ ಹಾಪರು ಕೂಡ 4 kg ಅವೈಲೇಬಲ್ ಇರುತ್ತೆ. ಸೊ ಗಂಟೆಗೆ 5 ರಿಂದ 7 kg ಈ ನಮ್ಮ ಕಾರ್ ಸ್ಟಾರ್ ಸ್ಮಾರ್ಟ್ ಸೇವರ್ ಆಟಾ ಚಕ್ಕಿಲಿ ಯೂಸ್ ಮಾಡ್ಕೊಬಹುದು. ಸೊ ಸುಮಾರು ವೇರಿಯಂಟ್ ಇದೆ. ಸ್ಮಾರ್ಟ್ 5 kg ಇದೆ, ಪ್ರೀಮಿಯಂ 6.5 kg ಇದೆ. ಹಾಗೆ ನೋಡ್ತಾ ಇರ್ಬೋದು ಟಾಪ್ ಎಂಡ್ ಮಾಡೆಲ್ ನಿಮಗೆ 6.5 kg ಒಂದು ಎಕ್ಸ್ಟ್ರಾ ಫೀಚರ್ ಏನಿದೆ, ಸಾಫ್ಟ್ ಕ್ಲೋಸರ್ ಆಪ್ಷನ್ ನಿಮಗೆ ಈಸಿಯಾಗಿ ಒಂದು ಅಡ್ವಾನ್ಸ್ ಫೀಚರ್ ಅಲ್ಲಿ ಸಿಗ್ತಾ ಇದೆ. ಸೊ 6.5 kg ಹಾಪರ್ ಸಿಗುತ್ತೆ. ಗ್ರೈಂಡಿಂಗ್ ಕೆಪಾಸಿಟಿ ಕೂಡ ಕಂಟೈನರು ನಿಮಗೆ 6.5 kg ಹಿಟ್ಟನ್ನು ಗ್ರೈಂಡ್ ಮಾಡ್ಕೋಬಹುದು. ಸೊ ಹಾಗೆ ಗಂಟೆಗೆ ಇದು ನಿಮಗೆ 7 ರಿಂದ 10 kg ಗ್ರೈಂಡ್ ಮಾಡ್ಬೋದು. ಸೊ ಯಾರೆಲ್ಲ ಒಂದು ಬಿಸ್ನೆಸ್ ಆಪರ್ಚುನಿಟಿ ಮತ್ತೆ ದೊಡ್ಡ ಪ್ರಮಾಣ ಬಿಗ್ ಫ್ಯಾಮಿಲೀಸ್ಗೆ ಯೂಸ್ ಮಾಡ್ತಾ ಇದ್ದೀರಾ ಅವರಿಗೆ ಪಲ್ವಲೈಸರ್ ಮಿಷಿನ್ ಕೂಡ ಇದೆ. 2 HP ಇದೆ, 3 HP ಇದೆ. ಸೊ ಇದರಲ್ಲಿ ಡ್ಯೂಯಲ್ ಹಾಪರ್ ಸಿಸ್ಟಮ್ ಬರುತ್ತೆ. ಗಂಟೆಗೆ 15 ರಿಂದ 20 kg ಗ್ರೈಂಡ್ ಮಾಡಿಕೊಡುತ್ತೆ ಸರ್. ಇದು ಒಂದು ಸಣ್ಣ ಪುಟ್ಟ ಅಂಗಡಿ, ದಿನಸಿ ಅಂಗಡಿ ಇಟ್ಕೊಂಡಿರೋರಿಗೆ ಸೊ ಗ್ರೈಂಡ್ ಮಾಡಿ ಅವರು ಕೂಡ ಒಂದು ಬಿಸ್ನೆಸ್ ಆಪರ್ಚುನಿಟಿ ಮಾಡ್ಕೊಬೋದು. ಸೊ ಪವರ್ ಕನ್ಸಂಪ್ಷನ್ ಅಂತ ಬಂದರೆ ವೆರಿ ಸಿಂಪಲ್ ಸರ್. ಸೊ ಮುಂದೆ ಡೀಟೇಲ್ ಆಗಿ ಹೇಳ್ತೀನಿ ಪ್ರತಿಯೊಂದು ಐಟಮು ಯಾವ ಥರ ಕ್ವಿಕ್ ಆಗಿ ಮಾಡೋದು ಈಸಿಯಾಗಿ. ಸೊ ಡೆಮೋ ಪಾರ್ಟ್ ಅಲ್ಲಿ ತಿಳಿಸ್ಕೊಡೋಣ. ಎಷ್ಟು ಪೋರ್ಟಬಲ್ ಆಗಿರುತ್ತೆ, ಆಪರೇಟು ಕೂಡ ಅಷ್ಟೇ ಈಸಿಯಾಗಿ ಮಾಡ್ಬೋದು. ಸೊ ತೋರಿಸ್ಕೊಡ್ತೀನಿ ಯಾವ ಥರ ಯೂಸ್ ಮಾಡೋದು ಅಂತ. ಸೊ ನಿಮಗೆ ಮೆಷರ್ಸ್ ಬರುತ್ತೆ ಇದರಲ್ಲಿ, ಯಾವುದಕ್ಕೆ ಯಾವ ಜಾಲಿನ ಹಾಕಬೇಕು ಅಂತ ಇದರಲ್ಲೇ ನಿಮಗೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಆಗಿರುತ್ತೆ. ಸೊ ನಾನು 1ನೇ ನಂಬರ್ ಜಾಲಿನ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಡೋರ್ನ ಓಪನ್ ಮಾಡಿ
ಗ್ರೈಂಡಿಂಗ್ ಚೇಂಬರ್ ಇರುತ್ತೆ. ಜಸ್ಟ್ ಈ ಗ್ರೈಂಡಿಂಗ್ ಚೇಂಬರ್ನ ಓಪನ್ ಮಾಡಿ ಈ ಮೆಶ್ ಇರುತ್ತಲ್ಲ, ಮೆಶ್ನ ಜಸ್ಟ್ ಇದು ಲಾಕಿಂಗ್ ಸಿಸ್ಟಮಲ್ಲಿ ಕರೆಕ್ಟಾಗಿ ಕುಂಡ್ರಿಸ್ಬೇಕು. ಸೊ ನೋಡ್ತಾ ಇರ್ಬೋದು ಬೀಟರ್ ಎಲ್ಲ ನಿಮಗೆ ರೆಡಿ ಇದೆ ಅಂತ. ಸೊ ಜಸ್ಟ್ ಡೋರ್ನ ಕ್ಲೋಸ್ ಮಾಡಿ ಸ್ವಿಚ್ನ ಆನ್ ಮಾಡಿದ್ರೆ ಸಾಕು, ಮಷಿನ್ ಆನ್ ಆಗುತ್ತೆ. ಸೊ ಇದರಲ್ಲಿ ನಾನು ನಿಮಗೆ ಗೋಧಿನ ಹಾಕ್ಬಿಟ್ಟು ತೋರಿಸ್ತೀನಿ. ಸೊ ಸ್ವಿಚ್ನ ಆನ್ ಮಾಡಿದ ತಕ್ಷಣ ನಿಮಗೆ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಮ್ಯೂಸಿಕ್ ಸ್ಟಾರ್ಟ್ ಆಗಿದ ತಕ್ಷಣ ನೀವು ಗೋಧಿನ ಹಾಕಿದ್ರೆ ಮ್ಯೂಸಿಕ್ ಸ್ಟಾಪ್ ಆಗುತ್ತೆ, ಮಷಿನ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಇದರಲ್ಲಿ ಗೋಧಿನ ಹಾಕ್ತಾ ಇದ್ದೀನಿ. ನೀವು ಇದೇ ಥರ ಮನೆಯಲ್ಲಿ ಗೋಧಿ ಆಗಿರಲಿ, ಅಕ್ಕಿ ಆಗಿರಲಿ, ರಾಗಿ ಆಗಿರಲಿ, ಪ್ರತಿಯೊಂದು ದವಸ ಧಾನ್ಯಗಳು 40ಕ್ಕಿಂತ ಹೆಚ್ಚು ದವಸ ಧಾನ್ಯಗಳು ಇದರಲ್ಲಿ ನೀವು ಹಿಟ್ಟನ್ನ ಮಾಡ್ಕೋಬಹುದು. ಸೊ ಡೋರ್ನ ಕ್ಲೋಸ್ ಮಾಡಿದ್ರೆ ನಿಮಗೆ ಸೌಂಡು ಕೂಡ ಬರಲ್ಲ, ಹಾಗೆ ನಿಮಗೆ ಡಸ್ಟ್ ಯಾವುದೇ ರೀತಿ ಮನೆ ಕೂಡ ಗಲೀಜಾಗಲ್ಲ ಅಂತಾನೆ ಹೇಳ್ಬೋದು. ಸೊ ಯಾವುದೇ ರೀತಿ ನಿಮಗೆ ಡಸ್ಟು ಕೂಡ ಇದರಲ್ಲಿ ಹೊರಗಡೆ ಬರಲ್ಲ. ಸೊ ಕ್ಲೀನಾಗಿ ನೀವು ಮನೆಯಲ್ಲೇ ಡೈಲಿ ಬೇಸಿಸ್ ಮೇಲೆ ಫ್ರೆಶ್ ಆಗಿ ಹಿಟ್ಟನ್ನು ಮಾಡ್ಕೋಬಹುದು. ಅದು ಕಲ್ಬೇರಿಕೆ ಇರಲ್ಲ. ಸೊ ಕಾಸ್ಟಾರ್ ಆಟ ಚಕ್ಕಿ ತಗೊಂಡ್ರೆ ನೀವು ಎಷ್ಟು ಕಾಳನ್ನು ಹಾಕಿರ್ತೀರಾ, ಎಷ್ಟು ಕೆಜಿ ನೀವು ಗ್ರೈಂಡ್ ಮಾಡೋಕ್ಕೆ ನೀವು ಎಷ್ಟು ಕಾಳನ್ನು ಹಾಕಿರ್ತೀರಾ ಅಷ್ಟು ಪೂರ್ತಿ ನಿಮಗೆ ಒಂದು ಕಾಳು ವೇಸ್ಟ್ ಆಗದಿಲ್ದಂಗೆ ಹಿಟ್ಟನ್ನ ಸಿಗುತ್ತೆ ನಿಮಗೆ. ಸೊ ಇದರಲ್ಲಿ ಗ್ರೈಂಡ್ ಆಗ್ತಾ ಇರಲಿ. ಸೊ ನೆಕ್ಸ್ಟ್ ಮಾಡೆಲ್ ನೀವು ನೋಡ್ತಾ ಇರ್ಬೋದು 6.5 kg Pro Plus ಮಾಡೆಲ್ ಸಿಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು ಇದು ಜೋಳ ನೋಡಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ ಇದು ಉತ್ತರ ಕರ್ನಾಟಕದ ಫೇಮಸ್ ಜೋಳದ ರೊಟ್ಟಿ ಮಾಡೋ ಜೋಳ ಅಂತಾನೆ ಹೇಳ್ಬೋದು. ಸೊ ಈ ಜೋಳನ ಇದರಲ್ಲಿ ಹಾಕ್ತಾ ಇದ್ದೀನಿ. ಇದು 6.5 kg ಬರುತ್ತೆ. ಇದು 6.5 kg ನಿಮಗೆ ಹಾಪರ್ ಬರುತ್ತೆ, ಜೊತೆಯಲ್ಲಿ 6.5 kg ಇದು ಕಂಟೈನರ್ ಕೂಡ ಸಿಗುತ್ತೆ. ಜಸ್ಟ್ ಸ್ವಿಚ್ನ ಆನ್ ಮಾಡಿ ರೆಡಿ ಟು ಯೂಸ್ ಇರುತ್ತೆ. ಜೋಳನ ಹಾಕ್ತಾ ಇದ್ದೀನಿ. ಸೊ ಇದರಲ್ಲಿ ನೀವು ಬೇರೆ ದವಸ ಧಾನ್ಯಗಳನ್ನು ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. ಸೊ ಯಾವುದಕ್ಕೆ ಯಾವ ಮೆಶು ಅಂತ ಇದರಲ್ಲೂ ಕೂಡ ಮೆನ್ಷನ್ ಆಗಿರುತ್ತೆ. ಎಲ್ಲ ಸೇಮ್ ಪ್ರೊಸೀಜರ್ ಇರುತ್ತೆ ಇದರಲ್ಲಿ. ನಿಮಗೆ ಜಸ್ಟ್ ನೀವು ಡೋರ್ನ ಕ್ಲೋಸ್ ಮಾಡಿದ್ರೆ ನೋಡ್ತಾ ಇರ್ಬೋದು ಯಾವ ಥರ ನಿಮಗೆ ಸಾಫ್ಟ್ ಕ್ಲೋಷರ್ ಆಪ್ಷನ್ನು ಕೂಡ ಸಿಗ್ತಾ ಇದೆ. ಸೊ ಹಾಗೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ, ಯಾರಾದರೂ ಸಡನ್ ಆಗಿ ಬಂದುಬಿಟ್ಟು ಡೋರ್ನ ಓಪನ್ ಮಾಡಿದ್ರೆ ಸೊ ಮಷೀನ್ ಆಟೋ ಸ್ಟಾಪ್ ಆಗುತ್ತೆ. ಮತ್ತೆ ನೀವು ಕ್ಲೋಸ್ ಮಾಡಿದ್ರೆ ಆಟೋಮೆಟಿಕ್ ಮಷೀನು ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದು ಸೇಫ್ಟಿ ಫೀಚರ್ ಅಂತಾನೆ ಹೇಳ್ಬೋದು, ಚೈಲ್ಡ್ ಲಾಕ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ನಿಮಗೆ ಡೊಮೆಸ್ಟಿಕ್ ಮಾಡೆಲ್ ಆಯಿತು. ಅದೇ ಥರ ನಿಮಗೆ ಸೆಮಿ ಕಮರ್ಷಿಯಲ್ ಮಾಡೆಲ್ಸು ಕೂಡ ಅವೈಲೇಬಲ್ ಇದೆ. ಸೊ ನೋಡ್ಬೋದು ನಿಮಗೆ ಸೆಮಿ ಕಮರ್ಷಿಯಲ್ ಮಾಡೆಲಲ್ಲಿ 2 HP ಮತ್ತು 3 HP ಪಲ್ವರೈಸರ್ನ ಸಿಗ್ತಾ ಇದೆ. ಧಾನ್ಯಗಳನ್ನ ಹಾಕ್ಕೊಂತೀರಾ ಅಂದರೆ ಟಾಪಲ್ಲಿ ಇರೋದು ಹಾಪರಲ್ಲಿ ನೀವು ಆರಾಮಾಗಿ ಹಾಕ್ಕೊಬೋದು. ಅದೇ ಥರ ನೀವು ಮಸಾಲೆ ಪದಾರ್ಥ ಹಾಕ್ಕೊಂತೀರಾ ಅಂದರೆ ಫ್ರಂಟಲ್ಲಿರೋದು ಹಾಪರಲ್ಲಿ ಹಾಕಿ ನೀವು ಮಾಡ್ಕೊಬೋದು. ಸೊ ನೀವೇನು ಆಟ ಚಕ್ಕಿ ನೀವು ನಾರ್ಮಲ್ ಡೊಮೆಸ್ಟಿಕ್ ಮಾಡೆಲಲ್ಲಿ ಏನೇನು ಹಾಕಿ ನೀವು ಧಾನ್ಯಗಳನ್ನ ಹಿಟ್ ಮಾಡ್ಕೊಬೋದು, ಅದೇ ಥರ ಈ ಸೆಮಿ ಕಮರ್ಷಿಯಲ್ ಮಾಡೆಲಲ್ಲೂ ಕೂಡ ನೀವು ಆರಾಮಾಗಿ ಧಾನ್ಯಗಳನ್ನ ಹಾಕಿ ಹಿಟ್ ಮಾಡ್ಕೊಬೋದು. ಆದರೆ ಇದರಲ್ಲಿ ನಾನು ನಿಮಗೆ ಮಿಸ್ಕಿನ್ ಜೋಳನ ಹಾಕಿ ತೋರಿಸ್ತೀನಿ. ಕೋಳಿ ಫಾರ್ಮಿಂಗ್ ಇದೆ, ಇಲ್ಲ ಮೇಕೆ ಫಾರ್ಮಿಂಗ್ ಇದೆ ಅಂದರೆ ಅದಕ್ಕೆ ಫೀಡ್ ಮಾಡಬೇಕಂದ್ರೆ ನಿಮ್ಗೆ ನುಚ್ಚಾಗಿರೋದು ಮಿಸ್ಕಿನ್ ಜೋಳನ ಮಾಡಬೇಕಾಗುತ್ತೆ. ಸೊ ಅದು ಕೂಡ ನೀವು ಈ ನಮ್ಮ ಪಲ್ವರೈಸರ್ ಮಾಡೆಲಲ್ಲಿ ಆರಾಮಾಗಿ ಮಾಡ್ಕೊಬೋದು. ಸೊ ನೋಡ್ಬೋದು ಈಗ ಮಿಸ್ಕಿನ್ ಜೋಳನ ನಿಮಗೆ ಹಾಕ್ತಾ ಇದ್ದೀನಿ. ಸೊ ಆರಾಮಾಗಿ ನಮ್ಮ ಈ 2 HP ಮತ್ತು 3 HP ಪಲ್ವರೈಸರ್ ಅಲ್ಲಿ ನೀವು 1 ಗಂಟೆಗೆ 15 ಇಂದ 20 kg ಆರಾಮಾಗಿ ನೀವು ಹಿಟ್ನ ಮಾಡ್ಕೊಬೋದು. ಯಾವುದೇ ತರ ಧಾನ್ಯಗಳಿರಲಿ ನೀವು ಹಾಕಿ, ಮಸಾಲೆ ಪದಾರ್ಥ ಇರಲಿ, ಧಾನ್ಯಗಳಿರಲಿ, ಎರಡು ಕೂಡ ನೀವು ಹಾಕಿ ಆರಾಮಾಗಿ ಹಿಟ್ ಮಾಡ್ಕೊಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ಆಲ್ಮೋಸ್ಟ್ ಗ್ರೈಂಡ್ ಕಂಪ್ಲೀಟ್ ಆಗಕ್ಕೆ ಬಂದಿದೆ. ಗೋಧಿ ಎಲ್ಲ ಆಲ್ಮೋಸ್ಟ್ ಫಿನಿಶ್ ಆಗಕ್ಕೆ ಬಂದಿದೆ. ಸೊ 2 ರಿಂದ 2.5 ನಿಮಿಷ ಪ್ರೋಸೆಸ್ ಆಗಿ ನಿಮಗೆ ಆಟೋಮೆಟಿಕ್ ಮಷೀನು ಕೂಡ ಸ್ಟಾಪ್ ಆಗುತ್ತೆ ಮ್ಯೂಸಿಕ್ ಬಂದು. ಸೊ ಇದರಲ್ಲೂ ಕೂಡ ಜೋಳನ ಹಾಕಿದೆ. ಆಲ್ಮೋಸ್ಟ್ 15 ಇಂದ 20 ಮಿನಿಟ್ಸ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಎಲ್ಲ ಜೋಳ ಆಲ್ಮೋಸ್ಟ್ ಫಿನಿಶ್ ಆಗಕ್ಕೆ ಬಂದಿದೆ. ಎಲ್ಲ ಪ್ರೋಸೆಸ್ ಫಿನಿಶ್ ಆದಮೇಲೆ ಇದರಲ್ಲೂ ಕೂಡ ನಿಮಗೆ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಫೈನಲಿ ಮ್ಯೂಸಿಕ್ ಬರ್ತಾ ಇದೆ ನಿಮಗೆ. ಮಷೀನಲ್ಲಿ ಪ್ರೋಸೆಸ್ ಎಲ್ಲ ಆಗಿ ಕಂಪ್ಲೀಟ್ ಸ್ಟಾಪ್ ಆಗಿದೆ ಅಂತ ಅರ್ಥ. ಬನ್ನಿ ಕನ್ಸಿಸ್ಟೆನ್ಸಿ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಜಸ್ಟ್ ಡೋರ್ನ ಓಪನ್ ಮಾಡಿ ಮ್ಯೂಸಿಕ್ ಸ್ಟಾಪ್ ಆಗುತ್ತೆ. ಸೊ ಜಸ್ಟ್ ಕಂಟೈನರ್ ಇರುತ್ತಲ್ಲ, ಕಂಟೈನರ್ ಲಾಕ್ಸ್ನ ಓಪನ್ ಮಾಡಿ, ಈಸಿ ಇರುತ್ತೆ. ಜಸ್ಟ್ ಈ ಲಾಕ್ಸ್ನ ಈ ಕಡೆ ಮೂವ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಹಿಟ್ಟು ನಿಮಗೆ ಆಲ್ಮೋಸ್ಟ್ 100% ರೆಡಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈಸಿಯಾಗಿ ನೀವು ಮನೆಯಲ್ಲಿ ಬಿಸಿ ಬಿಸಿ ಚಪಾತಿನ ಮಾಡಿಬಿಟ್ಟು ತಿನ್ಬೋದು. ಆ ಥರ ನಿಮಗೆ ಪ್ಯೂರ್ 100% ಕನ್ಸಿಸ್ಟೆನ್ಸಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ಆಟ ಚಕ್ಕಿ ಅಂದರೆ ಎಲ್ಲರಿಗೂ ನೆನಪಾಗದೆ ಹಳೆ ಅಜ್ಜಿ ತಾತಂದಿರ ಕಾಲ. ಸೊ ಅಜ್ಜಿ ತಾತಂದಿರು ಅವಾಗ ಹೇಳ್ತಾ ಇದ್ರು, ನೀವು ಆಟ ಚಕ್ಕಿನಲ್ಲಿ ಹಿಟ್ಟನ್ನು ಬೀಸಿದ್ರೆ ಹೆಲ್ತ್, ಪೌಷ್ಟಿಕಾಂಶತೆ, ನ್ಯೂಟ್ರಿಯೆಂಟ್ಸು ಎಲ್ಲ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ರು. ಆ ಟೇಸ್ಟ್ನ ರೀಗೈನ್ ಮಾಡೋಕ್ಕೆ ಈ ನಮ್ಮ ಹಾಟ್ಸ್ಟಾರ್ ಕಾರ್ಸ್ಟಾರ್ ಆಟ ಚಕ್ಕಿನ ನೀವು ಬಳಸಿದ್ರೆ ಆ ಟೇಸ್ಟು ನಿಮಗೂ ಕೂಡ ಸಿಗುತ್ತೆ. 1 kg ಬೀಸಿದ್ರೆ 45 ಪೈಸಾ ಮಾತ್ರ ಚಾರ್ಜ್ ಆಗುತ್ತೆ. ಕಾರ್ಸ್ಟಾರ್ ಸ್ಮಾರ್ಟ್ ಸೇವರ್ 4 ಆಟ ಚಕ್ಕಿ ತಗೊಂಡ್ರೆ ನೀವು ಗಂಟೆಗೆ 4 ರಿಂದ 7 kg ವರೆಗೂ ಗ್ರೈಂಡ್ ಮಾಡಬಹುದು. ಸೊ ಹಾಗೆ ನೆಕ್ಸ್ಟ್ ಮಾಡೆಲಲ್ಲಿ 6.5 kg Pro Plus ಮಾಡೆಲಲ್ಲೂ ಕೂಡ ನಾನು ಜೋಳನ ಹಾಕಿದ್ದೆ. ಸೊ ಕನ್ಸಿಸ್ಟೆನ್ಸಿ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಸೊ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು 100% ನಿಮಗೆ ಪೌಡ್ರ್ ಆಗಿ ಬಂದಿದೆ ಅಂತಲೇ ಹೇಳ್ಬೋದು. ಜೋಳದ ರೊಟ್ಟಿ ಮಾಡಬೇಕು ಅಂದರೆ ಈಸಿಯಾಗಿ ನೀವು ಕೂಡ ಈ ಥರ ಮನೆಯಲ್ಲೇ ಹಿಟ್ಟು
ಫ್ರೆಶ್ ಆಗಿ ಡೈಲಿ ಬೇಸಿಸ್ ಮೇಲೆ ಮಾಡಿಕೊಂಡು ನೀವು ಜೋಳದ ರೊಟ್ಟಿ ಕೂಡ ತಿನ್ಬಹುದು. ಸೊ ಆಪರೇಟ್ ಮಾಡೋದು ಯಾವ ಥರ ಈಸಿ ಇರುತ್ತೆ ಅದೇ ಥರ ಕ್ಲೀನಿಂಗು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಜಸ್ಟ್ ಚೇಂಬರ್ನ ಓಪನ್ ಮಾಡಿ ಒಂದು ಕ್ಲೀನಿಂಗ್ ಬ್ರಷ್ನ ಕೊಟ್ಟಿರ್ತೀವಿ, ಅದನ್ನು ಯೂಸ್ ಮಾಡಿಕೊಂಡು ಜಸ್ಟ್ ನೀವು ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಈಸಿ ಟು ಕ್ಲೀನ್ ಅಂತಲೇ ಹೇಳ್ಬೋದು. ಈಸಿಯಾಗಿ ನೀವು ಕ್ಲೀನ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು, ಒಂದು ಕಾಳು ಕೂಡ ಇದರಲ್ಲಿ ಉಳ್ದಿಲ್ಲ ಅಂತಲೇ ಹೇಳ್ಬೋದು. ಒಂದು ಕಾಳು ಕೂಡ ವೇಸ್ಟ್ ಆಗದಿಲ್ದಂಗೆ ನಿಮಗೆ ಇದರಲ್ಲಿ ಹಿಟ್ಟು ನಿಮಗೆ ಸಿಗುತ್ತೆ. 2 HP ಪಲ್ವರೈಸರಲ್ಲಿ ಮಿಸ್ಕಿನ್ ಜೋಳನ ಹಾಕಿದ್ವಿ. ಯಾವ ಥರ ನಿಮಗೆ ಫೈನ್ ಆಗಿ ನುಚ್ಚಾಗಿ ಬಂದಿದೆ ಅಂತ ಚೆಕ್ ಮಾಡೋಣ. ಸೊ ಈ ಥರ 4 kg ಕಂಟೈನರ್ ಬರುತ್ತೆ. ಲಾಕ್ಸ್ ಈಸಿ ಇರುತ್ತೆ, ನಿಮಗೆ ಆರಾಮಾಗಿ ರಿಮೂವ್ ಮಾಡ್ಕೊಬೋದು. ಸೊ ನೋಡ್ಬೋದು ಸರ್ ಎಷ್ಟು ಫೈನ್ ಆಗಿ ನಿಮಗೆ ನುಚ್ಚಾಗಿ ಬಂದಿದೆ ಅಂತ. ಆರಾಮಾಗಿ ನೀವು ಕೋಳಿ ಫಾರ್ಮಿಗೆ ಫೀಡಿಂಗಿಗೆ ಇಲ್ಲ ಮೇಕೆ ಫಾರ್ಮಿಗೆ ಫೀಡಿಂಗಿಗೆ ಯೂಸ್ ಮಾಡ್ತೀರಾ ಅಂದರೆ ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಸರ್ ಡೆಮೋ ನೋಡಿದ್ವಿ, ಹಿಟ್ಟಂತೂ ಸೂಪರ್ ಆಗಿ ಒಳ್ಳೆ ಕ್ವಾಲಿಟಿ ಹಿಟ್ ಬಂತು. ಸೊ ಇದನ್ನ ತಗೊಳ್ಳೋದು ಹೇಗೆ ಸರ್? ಸರ್ ಫಸ್ಟ್ ಆಫ್ ಆಲ್ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ನಮ್ಮ ಟೆಲಿಕಾಲರ್ ಟೀಮ್ ಅಸಿಸ್ಟ್ ಮಾಡ್ತಾರೆ. ಸೊ ಯಾವುದಕ್ಕೆ ಏನು ಪ್ರೈಸು ಏನು ಆಫರ್ ಇದೆ ಅಂತ. ಸೊ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಒಂದು ಮಿಕ್ಸಿ ಬೆಲೆಯಲ್ಲಿ ಆಟಾ ಚಕ್ಕಿ ಸಿಗ್ತಾ ಇದೆ. ಅದೇ ಪರ್ಫಾರ್ಮೆನ್ಸು, ಅದೇ ಕ್ವಾಲಿಟಿ, ಅದೇ ಅಶೂರೆನ್ಸು ಕಾರ್ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಸಿಗ್ತಾ ಇದೆ. ಬೆಲೆ ಮಾತ್ರ ಕಮ್ಮಿ ಆಗಿದೆ, ಯಾಕಂದ್ರೆ ಆಫರ್ ಅಲ್ಲಿ ಲಿಮಿಟೆಡ್ ಆಗಿ ಈ ಸಮ್ಮರ್ ಸೀಸನ್ಗೆ ಕೊಡ್ತಾ ಇರೋದು ಕಾರ್ಸ್ಟಾರ್ ಬ್ರ್ಯಾಂಡ್ ಅಲ್ಲಿ. ಸೊ ಹಾಗೆ ಲೈವ್ ಆಗಿ ಡೆಮೋ ನೋಡಿ ಪರ್ಚೇಸ್ ಮಾಡಬೇಕಂದ್ರೆ ತುಮಕೂರಲ್ಲಿ 4 ಸ್ಟೋರ್ ಇದೆ. ಮೊದಲನೇ ಸ್ಟೋರ್ ಬಂದ್ಬಿಟ್ಟು ಕಾರ್ಸ್ಟಾರ್ ಕಾರ್ಪೊರೇಷನ್, ಶ್ರೀ ಕೋಟೆ ಆಂಜನೇಯ ಸ್ಟ್ಯಾಚ್ಯೂ ಬ್ಯಾಕ್ ಸೈಡ್ ನಿಯರ್ ಟು ಅಮ್ಮಾನಿಕೆರೆ ಮತ್ತೆ ಗ್ಲಾಸ್ ಹೌಸು, ಪಾಂಡುರಂಗನಗರ, ಚಿಕ್ಕಪೇಟೆ, ತುಮಕೂರಲ್ಲಿದೆ. 2ನೇ ಸ್ಟೋರ್ ಕಾಲ್ಟೆಕ್ ಸರ್ಕಲ್, 3ನೇ ಸ್ಟೋರು ಭದ್ರಮಾ ಸರ್ಕಲ್, ಹಾಗೆ 4ನೇ ಸ್ಟೋರ್ ನಿಯರ್ ಬೈ ವಿದ್ಯಾನಿಕೇತನ ಹೈಸ್ಕೂಲ್ ಆಪೋಸಿಟ್ SICT ಮೇನ್ ರೋಡ್ ಮಳ್ಳೂರ್ದಿನ ರೋಡ್ ಹತ್ರ ಇದೆ. ಹಾಗೆ ಬ್ಯಾಂಗ್ಳೂರಲ್ಲಿ 8 ಸ್ಟೋರು, ಮೈಸೂರಲ್ಲಿ 2, ಮಂಗಳೂರಲ್ಲಿ 1, ರೆಸ್ಟ್ ಆಫ್ ಕರ್ನಾಟಕ 65 ಸ್ಟೋರಲ್ಲೂ ಈ ನಮ್ಮ ಆಟಾ ಚಕ್ಕಿನ ಸೇಲ್ಸ್ ಮತ್ತೆ ಸರ್ವಿಸ್ ನ ಪಡಿಬಹುದು. ಹಾಗೆ ಈ ಕಾರ್ಸ್ಟಾರ್ ಆಟಾ ಚಕ್ಕಿ ಮೇಲೆ ನಿಮಗೆ 1 ಅಲ್ಲ 2 ಅಲ್ಲ 10 ವರ್ಷ ವಾರಂಟಿ ಸಿಗ್ತಾ ಇದೆ. 1 ವರ್ಷ ಮೋಟಾರ್ ವೈಂಡಿಂಗ್ ಮೇಲೆ ಜೆನ್ಯೂನ್ ಆಗಿ ಗ್ಯಾರಂಟಿ ಸಿಗ್ತಾ ಇದೆ ಕಾರ್ಸ್ಟಾರ್ ಬ್ರ್ಯಾಂಡ್ ಅಲ್ಲಿ. ಪ್ಯಾನ್ ಇಂಡಿಯಾ ಡೆಲಿವರಿ ಆಪ್ಷನ್ ಅವೈಲೇಬಲ್ ಇದೆ, ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಅವೈಲೇಬಲ್ ಇದೆ, ಹಾಗೆ EMI ಆಪ್ಷನ್ ಅವೈಲೇಬಲ್ ಇದೆ. ಸೊ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಸೊ ಸೇಮ್ ಡೇ ಪ್ರಾಡಕ್ಟ್ ಡಿಸ್ಪ್ಯಾಚ್ ಆಗುತ್ತೆ. ಫೋನ್ ಪೇ, ಗೂಗಲ್ ಪೇ, ಹಾಗೆ ನೆಫ್ಟ್ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದರೆ ಸೊ ಅಲಾಂಗ್ ವಿತ್ GST ಬಿಲ್ 2 ರಿಂದ 3 ದಿವಸದಲ್ಲಿ ಪ್ರಾಡಕ್ಟ್ ನಿಮ್ಮ ಮನೆಗೆ ತಲುಪುತ್ತೆ. ಸೊ www.carstar.in ಅಂತ ಅದರಲ್ಲೂ ಕೂಡ ನೀವು ಆನ್ಲೈನ್ ಪರ್ಚೇಸ್ ಮಾಡಬಹುದು. ಸೊ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿ ಈ ನಮ್ಮ ಕಾರ್ಸ್ಟಾರ್ ಆಟಾ ಚಕ್ಕಿನ ಬುಕ್ ಮಾಡಿ. ಲಿಮಿಟೆಡ್ ಆಗಿರುತ್ತೆ ಆಫರು. ಹೆಲ್ತಿ ಮತ್ತೆ ಪೌಷ್ಟಿಕಾಂಶ ಇರುವಂತ ಆಹಾರದ ತಿನ್ನೋದಿಕ್ಕೆ ಈ ನಮ್ಮ ಕಾರ್ಸ್ಟಾರ್ ಆಟಾ ಚಕ್ಕಿ ತಗೊಳ್ಳಿ, ನಿಮ್ಮ ಹೆಲ್ತ್ ಅನ್ನು ಕಾಪಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.